ನಮಸ್ಕಾರ ಸರ್. ನಮಸ್ಕಾರ. ಹಂಗಿರ್ಲಿ, ಡಾಕ್ಟರ್ ಫೀಸ್ 300 ರೂಪಾಯಿ ಜೋಬಲ್ ಇದೆಯಾ? ಆಯ್ತಾ ಸರ್, 300 ರೂಪಾಯಿ ಮಡಗಿವ್ನಿ. ಏನ್ ಪ್ರಾಬ್ಲಮ್? ಡಾಕ್ಟ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. 4 ಸಲ ಕಷಾಯ ಮಾಡಿ ಕುಡಿಸ್ದೆ, 3 ಸಲ ಎಣ್ಣೆ ತಿಕ್ಕಿ ನೋಡ್ದೆ. ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಸುಮ್ನೆ ಒಯ್ಯೋ ಅಂತ ಅಳ್ತಾವಳೆ. ನೀವೇ ನೋಡ್ಬೇಕು. ನೀನ್ ಕರೆಕ್ಟ್ ಆಗಿ ಗಂಡಿನ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅಮ್ಮನ ಕೈಲಿ ಕುವಾ 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 ಅಂತ ಮಗು ಅಳಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಡಾಕ್ಟರ್ ಕೆಲಸ ಮಾಡಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಾನೆ ಹೇಳ್ತಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತೀಯಾ? ನಾನ್ ಡಾಕ್ಟ್ರು. ನಾಟಿ ಡಾಕ್ಟ್ರು. ನಾಟಿ ವೈದ್ಯರು ಡಾಕ್ಟ್ರೆ. ಯು ನಾಟ್. ಹೋಗು, ಈಚೆ ಕುತ್ಕೊಂಡಿರೋ, ಚೆಕ್ ಮಾಡ್ಬಿಟ್ಟು ಕರಿತೀನಿ. ಹೋಗು ಮಲ್ಕಮ್ಮ. ಇನ್ನೊಬ್ಬಳನ್ನೇ ಮಲ್ಕೊ ಅಂದಮ್ಮ. ಅಮ್ಮ ತುಂಬಾ ಫಾಸ್ಟ್ ಆಗಳೆ. ಇರ್ಲಿ, ನಮಗೂ ಅದೇ ಬೇಕು. ಡಾಕ್ಟ್ರೆ, ಡೋಂಟ್ ವರಿ, ಡೋಂಟ್. ಇದು ಒಳ್ಳೆ ಜಾಗ ಇನ್ನೂ ನೀವು ಕಂಡಿಡ್ದಿಲ್ವಾ? ನಂಗೆ ಹೊಟ್ಟೆ ನೋವ್ತಾ ಇದೆ. ನೀವೆಲ್ಲಿ ಕೈ ಹಾಕ್ತಾ ಇದ್ದೀರಾ? ಎಲ್ಲಿ ನೋವಾಗತ್ತೋ ಅಲ್ಲಿ ಕೈ ಹಾಕೋನು ಆರ್ಡಿನರಿ ಡಾಕ್ಟರ್. ಎಲ್ಲೇ ನೋವಾದ್ರೂ ಪಟಕ್ ಅಂತ ಹಾರ್ಟ್ ಕೈ ಹಾಕಿ ಪಂಪಿಂಗ್ ಚೆಕ್ ಮಾಡ್ತಾನಲ್ಲ, ಅವನೇ ಎಕ್ಸ್ಟ್ರಾರ್ಡಿನರಿ ಡಾಕ್ಟರ್. ನಿನಗೆ ಎಷ್ಟು ಸಾರಿ ಹೇಳಿದೀನಿ, ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ, ನನ್ನ ಪ್ರೊಫೆಷನ್ಗೆ ನೀನ್ ತಲೆ ಇಡಬೇಡ ಅಂತ. ಡಾಕ್ಟ್ರೆ, ಅವರು ನನ್ನ ಗಂಡ ಅಲ್ಲಮ್ಮ. ಡಾಕ್ಟರ್ ಚಂದ್ರಕಲಾ ಅಂತ ಮನೆ ಮುಂದೆ ದೊಡ್ಡದಾಗಿ ಬೋರ್ಡ್ ಹಾಕಿದೆ. ಆ ಅಯೋಗ್ಯ ಮಲ್ಕೋ ಅಂತಷ್ಟ ಮಲಗ್ಬಿಡದ? ನೋಡಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಉದ್ಧಾರ ಆಗ್ತಿರೋ ಹಾಳಾಗೋಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಕರೆಕ್ಟ್ ಆಗಿ ಬಡ್ಡಿ ಮಾತ್ರ ಟೈಮ್ ತಂದ್ಕೊಟ್ಟಿಲ್ಲ ಅನ್ಕೊಳ್ಳಿ, ನೀವೆಲ್ಲಿರ್ತಿರೋ ಅಲ್ಲೇ ಬಂದು ಎಲ್ಲಾ ಬಿಚ್ಚಿಸ್ಬಿಡ್ತೀನಿ. ಸಲಾಂ ಬಕ್ರ ಭಯ್ಯ. ಅಲ್ಲ, ಅದು ದೊಡ್ಡ ಡಾನ್ ಅಂತೀರಾ, ಒಂದು ಸಣ್ಣ ಗನ್ ಇಲ್ಲ, ಒಬ್ಬ ಗನ್ ಮ್ಯಾನ್ ಇಲ್ಲ. ನಾನೇ ಗನ್ನು, ನಮ್ದಕ್ಕೆ ಗನ್ ಮ್ಯಾನು. ತಿನ್ನೋಕೆ ಕಾಸಿಲ್ಲ, ಗನ್ ಮ್ಯಾನ್ ಬೇರೆ. ಸಾರಿ ಭಯ್ಯ. ಏನ್ ನಿಮ್ದು ಡೀಲು? ತಲೆನ, ಕಾಲ, ಗರ್ದನ, ಬೇಜಾನ, ಬೋಟಿನ, ಗುಡ್ಲಿಯಾನ? ಏನಿದೆಲ್ಲ ಮಿಲಿಟರಿ ಹೋಟ್ಲಿ ಮೆನು ಇದ್ದಂಗಿದೆ. ಫಸ್ಟ್ ಅಲ್ಲೇ ತಾನೇ ಕೆಲಸ ಮಾಡ್ತಿದ್ದೆ. ಸಾರಿ ಭಯ್ಯ. ಏನ್ ನಿಮ್ದಕ್ಕೆ ಕೆಲಸ ಹೇಳ್ರಿ. ಯಾವ ಹುಡುಗನ್ಗೆ ಕಳಿಸ್ಬೇಕು ಅಂತ ಹೇಳ್ತೀನಿ. ಅವನು 95 ಮಾಡಲ್ದು ಸತ್ಯ. ಇವನ್ ಜೋಗಿ, ಸಂತ, ಕಡ್ಡಿ ಪುಡಿ. ನಮ್ಮಲ್ಲಿ ಎಲ್ಲ ಎಜುಕೇಟೆಡ್, ಇವನೊಬ್ನೇ ವಂಶಿ. ಅವನು ಪೊಲೀಸ್ ಆಫೀಸರ್ಗೆ ಆಗ್ಬೇಕು ಅಂತ ಬಂದ್ಬಿಟ್ಟು ಕ್ರಿಮಿನಲ್ಗೆ ಆಗ್ಬಿಟ್ಟವನೇ. ಏನ್ ಎಲ್ರ ಹೆಸರು ಕನ್ನಡ ಸಿನಿಮಾ ಟೈಟ್ಲ್ ಇದ್ದಂಗಿದೆಯಲ್ಲ, ಇದು ಕನ್ನಡ ಸಿನಿಮಾ ಟೈಟ್ಲಾ ಇಲ್ಲ ಇವ್ರಗಳ ಹೆಸರಾ? ಇವ್ರದ್ದು ಹೆಸರನ್ನೇ ಪಿಕ್ಚರ್ಗೆ ಇಟ್ಟಿದ್ದು. ಹಂಗಾದ್ರೆ ಒಂದು ಲೇಟೆಸ್ಟ್ ಬಿಟ್ಬಿಟ್ಟಿದ್ರಲ್ಲ, ಯಾವ್ದು? ಬಾಜಾರಂಗಿ. ಅವರು ರಾಮದುರ್ಗಾಗೆ ಹೋಗಿದ್ದಾರೆ. ಏನ್ ಡೀಲ್ ನಿಮ್ದು? ಒಂದು ಹುಡುಗಿನ ಹೆದರ್ಸ್ಬೇಕು. ಎದುರಿಸ್ಬೇಕು ಹುಡುಗಿಗೆ? ಎದುರಿಸಬೇಕು, ಅಡಗಿಸಬೇಕು. ಜಾಸ್ತಿ ಖರ್ಚಿಗೆ ಆಯ್ತದೆ. ಎಷ್ಟಾಗ್ತದೆ? 25. ನಮ್ಗೆ ಹಿಂದಿ ಬರಲ್ಲ ಅಂತ ಡುಬಾಕ್ ಮಾಡ್ತಾವನ. 50 ಬೈ. 25. 50. 25. 50. 25. 50. 25ಗಿಂತ 50 ಜಾಸ್ತಿ ಭಯ್ಯ. 50. 50. 50. 50. ಓಕೆ, ಡೀಲ್. ಓಕೆ. ಏನೋ ಈ ಸ್ಟೈಲ್ ಎಲ್ಲ? ಅದು ನಮ್ದು ಶಿವಾಜಿನಗರಲ್ಲಿ ಗೆಟಪ್ಗೆ ಒಳ್ಳೆ ಭಾವ ಐತೆ ಅನ್ಬಿಟ್ಟು. ಶಿವಾಜಿನಗರದಲ್ಲಿ ಕುಸ್ಕ ಮಾಡ್ತಿದ್ದೆ ತಾನೆ? ನಿಮ್ಗೆ ಹೆಂಗೆ ಗೊತ್ತಾಯ್ತು ಭಯ್ಯ? ಕೈ ಸೂಪ್ ಮಾಡಕ್ ಬರತ್ತಾ? ಏಕೊಂದ್ಸಾರ ಕೈ ಸೂಪು ಮೆದಿಕಾತು. ನಂಗೆ ಏನು ವ್ಯವಹಾರ ಇದ್ರು ಆಮೇಲೆ ಬರ್ತಾಡವಾ, ನಂಗೆ ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದೆ. ದಾರಿ ಬಿಟ್ಟು. ಅಯ್ಯೋ, ನೀನ್ ಕೊಡ್ತೀಯ ಅಂದ್ಬಿಟ್ಟು ನಾನು ಬೇರೆಯವ್ರ ತಗೋ ಸಾಲ ಮಾಡಿ ನನಗೂ ಅರ್ಜೆಂಟ್. ಅಯ್ಯೋ, ನೀನ್ ಬಾಯಲ್ಲಿ ಮಣ್ಣ ಹಾಕೋಗ ತುದಿಗೆ ಬಂದ್ಬಿಟ್ಟದೆ ಕಣ್ಣ. ಅಯ್ಯೋ, ನಿಮ್ ತುದಿ ಬಂದೈತೆ, ನಂಗೆ ಕೂತ್ಲಿಗೆ ಬಂದ್ಬಿಟ್ಟೈತೆ. ಲೇ, ಪಂಚರ್ ಆಗ್ತಾ ಕೂತದೆ ಕಣ್ಣ. ಅಯ್ಯೋ, ನಂದು ಪಂಚರ್ ಆಗ್ಬಿಟ್ಟೈತೆ ಆಗ್ಲೇ. ಓ, ನೀನ್ ಜಗಸ್ ಬಿದ್ದೋಗ ಬಂದ್ಬಿಟ್ಟ ಇಲ್ಲಿ. ಆಳ್ ತಡಿ, ಅರ್ಸದ್ ತಡಿ, ಏನು ಉಚ್ಚ ತಡಿ ಬೇಡ, ಎಡ್ಡನ್ ಮಗನೆ ಅಂತ ಗಾಜಿ ಬರ್ತದೆ. ಇಂಥ ಹೊತ್ತಲ್ಲಿ ಇವನ್ ಬೇರೆ. ಸರ್, ಸರ್, ಏನ್ ಟ್ಯಾಲೆಂಟ್ ಸರ್ ನಿಮ್ದು. ಕೊನೆಗೂ ನಿಮ್ ಕೆಪಾಸಿಟಿ ತೋರಿಸ್ಬಿಟ್ರಲ್ಲ ಸರ್. ಸರ್, ಎಂತ ಒಳ್ಳೆ ದರಿದ್ರ ಕಾಲ ಸರ್ ನಿಮ್ದು. ಕೊನೆಗೂ ಒಂದ್ ಎಣ ಬಿದ್ದೋಯ್ತು ಸರ್. ನಮ್ ಸ್ಟೇಷನ್ ಬೋರಿ ಆಗೋಯ್ತು ಸರ್. ನಮ್ ಸ್ಟೇಷನ್ ಬೋರಿ. ಸರ್, ಎಲ್ಲ ಊರಾಚೆ ಸರ್. ಬನ್ನಿ ಸರ್, ನೀವು ರೆಡಿ ಆಗ್ಬಿಟ್ಟು ಬನ್ನಿ ಸರ್. ನಾನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬಿಡ್ತೀನಿ. ಸರ್, ಏನ್ ಅರೇಂಜ್ಮೆಂಟ್ಸ್? ನೀವು ಸುಮುಕ್ ಬನ್ನಿ ಸರ್, ನಿಮ್ಗೆಲ್ಲ ಗೊತ್ತಾಯ್ತದೆ. ಓ, ಇದು
ಹಾಡು ಬೇರೆ ಹೇಳ್ತಾವನೆ. ನಿಲ್ಸ ಸರ್ ಸಾಹೇಬ್ರು ಬಂದ್ರು ಸರ್. ಲೇ ಮಕ ಏನ್ ನೋಡ್ತೀಯ ಬಾರ್ಸು. ಸರ್ ಟೈಮ್ ಸಿಗ್ಲಿಲ್ಲ ಸರ್. ಟೈಮ್ ಸಿಕ್ಕಿದ್ರೆ ಇನ್ನು ಬೇಜಾರು ಅರೇಂಜ್ಮೆಂಟ್ಸ್ ಮಾಡ್ತಿದ್ದೆ ಸರ್. ಬನ್ನಿ ಸರ್, ವೆಲ್ಕಮ್ ಟು ಎಡ ಸರ್. ಏನು ಇದೆಲ್ಲ ಓಪನಿಂಗ್ ಸರ್. ಬನ್ನಿ ಸರ್, ನಮ್ಮೂರಲ್ಲಿ ಇದೆ ಫಸ್ಟ್ ಸರ್ ಎಡ ಬೀಳ್ತಾ ಇರೋದು. ಅದು ನೀವು ಕಾಲಿಟ್ ಮೇಲೆ ತಗೊಳ್ಳಿ ಸರ್, ಕಟ್ ಮಾಡಿ ಸರ್. ಓಪನಿಂಗ್ ಸರ್ ಬನ್ನಿ. ಹ್ಞೂ ಸರ್, ಈಗ ಇದೇ ಸ್ಪಾಟ್ ಅಲ್ಲಿ ನಿನ್ನ ಮಾಡಲಾಗುತ್ತೆ. ಯಾರು ಎಮ್ಮ? ನಮ್ಗೆ ಗೊತ್ತಿಲ್ಲ ಸರ್. ಹೆಂಗಾಯ್ತಿದ್ದು? ಸರ್ ನಂಗೆ ಗೊತ್ತು ಸರ್, ನಾನ್ ಕೇಳಿದ್ರೆ ನೀವು ಬಂದ್ಮೇಲೆ ಆಗಿರೋದು. ಲೇ ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ದ ಅಂತ ಕೇಳ್ತಾ ಅಯ್ಯೋ ಇದ್ದೀನಿ. ಎಲ್ಲಿ ಮಾಡೋದು ಸರ್, ನೋಡಿದ್ರಲ್ಲ ಸರ್, ಇಷ್ಟೊಂದು ಅರೇಂಜ್ಮೆಂಟ್ ಮಾಡೋ ಅಷ್ಟೊತ್ತಿಗೆ ಬಿಸಿಯೇ ಆಗ್ಬಿಟ್ಟಿದ್ದೆ ಸರ್. ಇನ್ನೆಲ್ಲಿ ಇನ್ವಿಟೇಷನ್ ಮಾಡ್ತೀರಾ ಸರ್? ಯಾರು ಎಮ್ಮ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್, ನಮ್ಮ ಅಪ್ಪನೇ ಗೊತ್ತಿಲ್ಲ. ಇವಳು ನಮ್ಮ ಊರ್ನಳೆ ಅಲ್ಲ ಅಂತೀನಿ. ನಿಮ್ಮ ಊರೊಳೆ ಅಲ್ವಾ? ನಿಮ್ಮಪ್ಪ ಯಾರು ಅಂತ ಗೊತ್ತೇನಾ? ಗೊತ್ತೋ ಸರ್, ಚಿಕ್ಕರಳ್ಳಿ ಮುನಿಯಪ್ಪ ಅಂತ. ಒಂದ್ ಕಾಲದಾಗ ಬಾಯ್ ತೆಗೆದ್ಬಿಟ್ಟ ಯಾವ್ದ ನನ್ನ ಮಗಂದು ಹಳೆ ಕಾಲದ್ದು ಓಬ್ರಾಯಿನ ಕತೆ ನನ್ಗೆ ಹೇಳ್ತಾ ಇದ್ಯಾ? ಹೋಗ ಎವಿಡೆನ್ಸ್ ಏರಿಯಾ ಇದು. ಇನ್ನೊಂದ್ಸಲ ಇಲ್ಲಿಗೆ ಬಂದೆ ಎತ್ತಾಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹತ್ತಿಸ್ಬಿಡಿ ಸರ್. ರೈ ಸರ್ ಈ ಜಾಗನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ಏನಾರು ಕ್ಲೂ ಸಿಕ್ಕರೆ ಸ್ಟೇಷನ್ ಅಂತ ತೊಂಬ. ಹಂಗೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ಸಿ. ಓಕೆ ಸರ್. ಸರ್ ಹಾ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಮಂಡ್ಯ ಕಳಿಸ್ಬೇಕು ಸರ್ ಬಾಡಿನ. ಕಳ್ಸು. ಕಾಸು ಸರ್ ಅದಕ್ಕೂ ನಾನೇ ಕಾಸು ಕೊಡ್ಬೇಕಾ? ಇದ್ದಿದ್ನೆಲ್ಲ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿ. ಇಲ್ಲೊಂದು ಕ್ವಾರೆ ಇಲ್ಲ, ಮರಳಿಲ್ಲ, ಕಿತ್ತಾಕ ಕೆಲಸ ಇಲ್ಲ, ಇದಕ್ಕೂ ನಾನೇ ಕಾಸು ಕೊಡ್ತೀನಿ. ಕಿತ್ತೋಗಿರೋ ಊರ್ಲಿ ತಗೊಳ ಹೋಗ. ಸರಿ 100 ರೂಪಾಯಿ ಯಾವ್ದಕ್ಕೆ ಸಲ್ತದ ಸರ್? ಇದು ಸಾಲಲ್ವಾ? ಮಧ್ಯ ಕಾಪಿ ಮಾಡ್ಕೊತೀವಿ. ಸಿಗು ನೀನ್ ನನ್ನ ಕೈಯಲ್ಲಿ ಮಾಡ್ತೀನಿ. ಯಾಕಲ ನಾನು ಹಿಂದೆ ಫಾಲೋ ಮಾಡ್ತಾ ಇದೀಯಾ? ಸರ್ ನಾನು ಬರ್ತೀನಿ ಸರ್. ಎಲ್ಲಿಗೆ? ಲೈಸೆನ್ಸ್ ಚೆಕ್ ಮಾಡಕ್ಕೆ. ಲೈಸೆನ್ಸ್ ಚೆಕ್ ಮಾಡಕ್ಕೆ ನನ್ನ ಜೊತೆಲಿ ನಾನು ಒಬ್ಬನೇ ಕಣ ಕರೆಕ್ಟಾಗಿ ಚೆಕ್ ಮಾಡೋನು. ಒಂದ್ ಹೇಳ್ತೀನಿ ತಿಳ್ಕೊ, ಅವನ ಮೇಲೂ ಸ್ಟಾರ್ ಇರ್ಬೇಕು, ಈ ಸ್ಟಾರ್ ಇರ್ಬೇಕು, ಆವಾಗ್ಲೇ ಆಗೋದು. ನೀನು ಒಂದು ಕೆಲಸ ಮಾಡು, ಅಲ್ಲಿ ಸ್ಟೇಷನ್ ಹತ್ರ ಲಾಲಿ ಪಪ್ಪಿದ್ದೀನಿ, ಬಾಯ್ಲ್ ಇಟ್ಕೊಂಡು ಚೀಪ್ ನಿಂತಿರ್ಬತ್ತೀನಿ. ಸರ್ ನೀವು ಚೆಕ್ ಮಾಡಿ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಸರ್. ನಾನು ಚೆಕ್ ಮಾಡಿ ಮನೆ ಕರ್ಕೊಂಡು ಹಾಕ್ತೀನಿ, ಬಿಟ್ಟು ಹೋಗಲ್ಲ. ಹೆಂಗೆ ಚೆಕ್ ಮಾಡ್ತಾರೋ ಏನೋ. ಎಲ್ರು ಬಂದ್ ಬಿಟಿಸೋ ನೋಡ್ಕೊಂಡೋಗಿ. ಇಲ್ಲಿ ನಾವು ನಮ್ಮ ಕೈಯಿಂದ ಇಲ್ಲಿ ದುಡ್ಡು ಖಾಲಿ ಮಾಡ್ಕೋತೀವಿ. ತಮಾಷೆ ಅನ್ಕೊಬಿಟ್ರು ಸರ್. ಯಾಕೆ ಇವ್ರನ್ನೆಲ್ಲ ಕ್ಯೂ ನಿಲ್ಸಿ? ಸಲ ಬಂದಾಗೆಲ್ಲ ಬಿಟ್ಟಿ ನೋಡ್ಕೊಂಡು ಹೋಯ್ತಾರೆ ಸರ್. ಅದಕ್ಕೆ ಈ ಸಲ ದುಡ್ಡು ಕೊಡೋ ತನಕ ಒಳಕ್ ಬಿಡಲ್ಲ ಅಂತ ನಿಲ್ಸಿದೀನಿ ಸರ್. ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 10 ರೂಪಾಯಿ ಸರ್. 10 ರೂಪಾಯಿ? ಹ್ಞೂ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅಷ್ಟು ಅಲ್ಲ, ಅಟ್ಲೀಸ್ಟ್ ಒಂದು 50 ರೂಪಾಯಿ ಕಲೆಕ್ಟ್ ಮಾಡ್ಕೊಡ್ಬೇನಾ? ಅಯ್ಯೋ ನೀನ್ ಯೋಗ್ಯತೆಗೆ ಬೇಗ ಕಲೆಕ್ಟ್ ಮಾಡ್ಕೊಂಬ. ಒಳ್ಳೆ ಪ್ಲಾನ್ ಕೊಟ್ರಿ ಸರ್. ಕೊಡ್ರಪ್ಪ 50. ಸಂತೆ ಗಂಟೆ ದುಡಿದ್ರೆ 50 ರೂಪಾಯಿ ಕೊಡಕ್ಕಿಲ್ಲ, ಅವ್ರು ಕೊಡ್ತಾರತ್ತ. ಬರ್ರಿ ಇದ್ಯಾಕ್ರಿ ಹೊಟ್ಬಿಟ್ರಿ? ಮಾತಾಡುವ ಬರ್ರಿ. 10 ರೂಪಾಯಿ ಕೊಡ್ರಿ, ಹಾಳಾಗೋಲಿ ಬರ್ರಿ ಸರ್. 10 ರೂಪಾಯಿ ಬರೋದು, ಇವ್ರ ಮಾತು ಕೇಳ್ಕೊಂಡು ಅದು ಹಾಳಾಗೋಯ್ತು ಸರ್. ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟವ್ರೆ. ಇನ್ನೊಂದು 15 ದಿನ ತಡ್ಕೊಂಡಿದ್ರೆ. ಯಾಕೆ ನಿನಗೂ ಲೈಸೆನ್ಸ್ ಕೊಟ್ಟು ಮನೆಗೆ ಬಾ ಅಂತ ಕರೆದಿದ್ದೆ? ಏನೋ ಒಂದ್ ರೇಂಜಿಗೆ ತಂದಿದ್ದೆ ಸರ್. ಕಲ್ಕೊಡಿಲಿ ಸರ್. ಏನೋ ತಪ್ಪಾಗ್ಬಿಡ್ತು ಬಿಡಿ. ಕಲ್ಕೊಡಲ್ಲ, ತಗೊಳ್ಳಿ ಸರ್. ಅಯ್ಯಪ್ಪ, ಅಯ್ಯೋ ಬರ ಈಚೆಗೆ. ಸಾ ಬಂದೆ ಸಾ. ಒದೆಲ್ಲ ಉತ್ಕೊಂಡು ಏನೋ ಮಾಡ್ತಾ ಇದ್ಯಾ? ನೀವು ಬರೋದ್ ನೋಡ್ದೆ ಸಾ, ಅದಕ್ಕೆ. ಅಂದ್ರೆ ಯಾವ್ದಾರ ಒಂದು ಹೆಣ ಬಿದ್ದಿರುತ್ತೆ ಅಂತ ಕನ್ಫರ್ಮ್ ಆಗಿ ಬಂದ್ಬಿಟ್ಟ ಸಾ. ಲೇ ಎಲ್ಲಿ ಹೆಣ ಬಿದ್ರು ನೀನ್ ಬರ್ತಾನೆ ಇದ್ಯಾ? ಕರೆಕ್ಟ್ ಆಗಿ ಎವಿಡೆನ್ಸ್ ಸಿಗ್ಬೇಕು. ನನ್ನ ಮಗನ ಹಂಗೆ ಕೆಳಗಿಂದ ತುರುಕ್ ಬಿಡ್ತೀನಿ ಕಣ ನೀನು.
ಓಂ ಜೀವಾಯ ನಮಃ, ಓಂ ಬೋರಾಯ ನಮಃ, ದೌಡವಾಯ ನಮಃ, ಬೋಬೋವಾಯ ನಮಃ, ಓಂ ದೌಡ್ ಅಜಕಾಯ ನಮಃ. ಕೋತಿ ಬಾಯ್ ಬಿಸ್ಕೊಂಡು ಕೂತ್ಕೊಳ್ಳೆ. ಯಾಕ್ ಮಗ ಒಂಥರ ಇದ್ಯಾ? ಯಾಕೋ ನನ್ ಟೈಮೇ ಸರಿ ಇಲ್ಲಮ್ಮ. ಅದಿಡೀ ಊರ್ಗೆ ಗೊತ್ತು. ಆಡ್ಕೊಳ್ರಿ, ಆಡ್ಕೊಳ್ಳಿ. ಯಾವತ್ತಿದ್ರು ನನ್ ಮಗ ರಾಜ ಮಹಾರಾಜನೇ. ರಾಜ ಮಹಾರಾಜ. ತಾತ ಶುರು ಮಾಡ್ಕೋ. ರಾಜಾಧಿರಾಜ, ರಾಜ ಮಾರ್ತಾಂಡ, ವೀರಕೇಸರಿ, ಗಜಪತಿ, ಭೂಪತಿ, ಶ್ರೀಪತಿ, ತಿರುಪತಿ, ಬಹುಪರಾಗ್, ಬಹುಪರಾಗ್, ಬಹುಪರಾಗ್. ಅಮ್ಮ ನೋಡಮ್ಮ, ಜಸ್ಟ್ ಇಗ್ನೋರ್ ದೇಮ್. ನಾಳೆ ದೇವಸ್ಥಾನದಲ್ಲಿ ದೊಡ್ಡ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನಿನ್ ಜಾತಕ ತೋರ್ಸೋಣ, ಎಲ್ಲ ಸರಿ ಹೋಗುತ್ತೆ. ಪಾಪ ಆ ಸ್ವಾಮಿಗಳನ್ನ ದೇವ್ರೇ ಕಾಪಾಡ್ಬೇಕು. ಯಾರಮ್ಮ ಆ ಮಹಾಸಾಧುಗಳು? ಹರೇ ಕೃಷ್ಣ ಹರೇ ರಾಮ್, ಹೌವಾ ಹೌವಾ, ರಾಮ್ ತೇರಿ ಗಂಗಾರಾಮ್, ಹೌವಾ ಹೌವಾ, ಹರೇ ಕೃಷ್ಣ ಹರೇ ರಾಮ್. ಅಯ್ಯಯ್ಯಯ್ಯೋ, ಏನಾಗ್ಬೇಕಿತ್ತು ಸ್ವಾಮಿ? ಏನ್ ಮಾಡಿದ್ರು ಮಕ್ಳೇ ಆಯ್ತಿಲ್ಲ ಸ್ವಾಮಿ. ಅಯ್ಯೋ, ಸ್ವಲ್ಪ ಕೆಮ್ಮೋದ್ ನಿಲ್ಸಿ, ನೆಟ್ಟಿಗೆ ಏನಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಇಲ್ಲೇ ಆಗ್ಬಿಡುತ್ತೆ. ಯಾರಿ ಚಂದ್ರಚೌಕರಿ? ನಿಮ್ಮ ಮಗಳ? ನನ್ನ ಹೆಂಡ್ರು ಸ್ವಾಮಿ. ಸ್ವಾಮಿ, ನನ್ಗೆ ನೀವೇ ಏನಾದ್ರೂ ಮಾಡ್ಬೇಕು. ಜೈ ಅಕಟಕಟ ಆನಂದ ಗಿಲ್ಬಜಂಗ್, ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ಕಮ್ ಪ್ಲೀಸ್. ಏಯ್ ಸೈ ಪ್ಲೀಸ್. ಈ ತಾಯ್ತದೊಳಗೆ ನನ್ನ ಪರ್ಸನಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡು. ಲೋನ್ಲಿ ಪ್ಲೇಸ್ ಅಲ್ಲಿ ಹೋಮ ಮಾಡಬಿಡು. ಮಕ್ಕಳಾಗುತ್ತಾ ಸ್ವಾಮಿ? ಟ್ವಿನ್ಸ್ ಆಗುತ್ತೆ. ಅವರ್ ಬ್ಯಾಕ್ ಡೋರ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು. ಮರಬಿಡಿ. ನಮಸ್ಕಾರ, ಮುಗೀತು, ಓಡ್ ಬನ್ನಿ. ಸೆಟ್ ಆದ. ಅಯ್ಯೋ, ಬೇಸಿಕ್ ವರ್ಕ್ ಬಹಳ ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ? ಅಯ್ಯಯ್ಯೋ, ಏನಪ್ಪ ಸ್ವಾಮಿ ಏನ್ ಮಾಡಿದ್ರು ನಂದು ಇಲ್ಲ. ಅಯ್ಯೋ ನೋಡಪ್ಪ, ನಾವಂತ ಸ್ವಾಮೀಜಿ ಅಲ್ಲ ಸ್ವಾಮಿ. ಹೋಗ್ ಬನ್ನಿ, ಹೋಗ್ ಬನ್ನಿ. ಅಯ್ಯೋ ಸ್ವಾಮಿ, ಆ ಭಾಷೆ ಮಾಡ್ಕೋಬೇಡಿ. ನನ್ ಮಗ ನಂದು ಎದ್ದೇಳ್ತಾ ಇಲ್ಲ. ನಿಮ್ ಮಗ ನಂದು ಎದ್ದೇಳ್ತಾ ಇಲ್ಲ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಅವನೇ. ಅಯ್ಯೋ, ವಾಟ್ ಈಸ್ ಹಿಸ್ ಪ್ರಾಬ್ಲಮ್? ಸ್ವಾಮಿ, ಎದುರು ಮನೆ ಹುಡುಗಿ ರಂಗೋಲಿ ಗೆರೆ ಹಾಕೋದನ್ನ ನೋಡಿ ಟೆರೇಸ್ ಮೇಲಿಂದ ಬಿದ್ಬಿಟ್ಟ. ಎದುರುಗಡೆ ಮನೆ ಹುಡುಗಿ ರಂಗೋಲಿ ಹಾಕೋ ಗೆರೆ ನೋಡಿ ಬಿದ್ದ? ಇಲ್ಲ, ಹುಡುಗಿ ಗೆರೆ ಯಾಕೋ ಎಫೆಕ್ಟ್ ಕೊಡ್ತೀಯಾ? ಕರ್ಕೊಂಡೋಗಿ ಮಸಾಜ್ ಮಾಡ್ಸಪ್ಪ, ಎಲ್ಲ ಸರಿ. ಯಾವ ತರ ಮಸಾಜ್ ಮಾಡ್ಬೇಕು ಸ್ವಾಮಿ? ಬ್ಯಾಂಕ್ ಅಕ್ಕ ಪಟಾಯನೋ ಕರ್ಕೊಂಡೋಗಿ ಸ್ಯಾಂಡ್ವಿಚ್ ಮಸಾಜ್ ಮಾಡಿ. ಅದು ಮಾಡಿಸಿದ್ರೆ ಸರಿ ಹೋಗುತ್ತಾ ಸ್ವಾಮಿ? ನಂದು ನಿಂದು ಎರಡು ವರ್ಕಿಂಗ್ ಕಂಡೀಷನ್ ಅಲ್ಲಿ ಬರುತ್ತೆ. ಹೋಗ್ಬಪ್ಪ. ಆಯ್ ಸ್ವಾಮಿ, ಬರ್ತೀನಿ. ಫುಲ್ ಬೆಂದೋಗ್ಬಿಟ್ಟವನೆ. ಇವನ ಹೆಸರು ನಂದು. ನಂದು, ಹೋಗ್ಬಪ್ಪ. ಓಹೋ, ಎಲ್ಲ ಪ್ರಿಪೇರ್ ಆಗಿನೇ ಬಂದಿದ್ದೀರಾ ಅಲ್ರಪ್ಪ? ಹಿಂಗೆ ಇತರಕ್ಕಿದಾರ ಇದಕ್ಕೆ ಅಂತ ನನ್ಗೆ ಗೊತ್ತಾಗ್ಬಿಟ್ಟಿದ್ರೆ ನಾನು ತಲೆನೇ ಕೆಡ್ಸ್ಕೊಂತ ಇರ್ಲಿಲ್ಲ. ಬಂದವನ್ ಹಂಗೆ ಹೋಗ್ಬಿಡ್ತಾ ಇದ್ದೆ. ಈಗಲೂ ಅಷ್ಟೇ. ಬರೋಣ, ಸ್ಪೈಡರ್ಮ್ಯಾನ್. ಬರ್ತೀನಿ ಗುರು. ಆದ್ರೂ ನನ್ಗೊಂದು ಆಸೆ ಕಲ. ನಾನು ಫೈಟ್ ಮಾಡಿ ಸ್ಯಾನೇ ದಿವಸ ಆಗೋಗ್ಬಿಟ್ಟಿದೆ. ಒಂದು ಕೈ ನೋಡೇ ಬಿಡುವ ಅಂತ. ಏನಂತೀರಾ? ತಡ್ಕಲ್ಲ ಲೇ. ಅಯ್ಯ ನಿನ್ನ ಲೇ, ನಾನು ಆವಾಗಲೇ ಹೇಳಿಲ್ಬೇಡ್ಲ ಫೈಟ್ ಮಾಡಿ ಸ್ಯಾನೇ ದಿವಸ ಆಗದೆ ಅಂತ. ಸ್ವಲ್ಪ ಮೈ ಕೈ ಇಲ್ಲ ಸಡ್ಲ ಮಾಡ್ಕೊಂತಡಿಯಪ್ಪ. ಆಮೇಲೆ ಸುಮ್ಮನೆ ಸಡನ್ ಆಗಿ ಫೈಟ್ ಮಾಡಿ ಹೆಚ್ಚು ಕಡಿಮೆ ಆಗೋಗ್ಬಿಟ್ರೆ ನಿಮ್ಮ ಅಪ್ಪ ಬರ್ತಾನೆ ಸರಿ ಮಾಡಕ್ಕೆ. ಬರ್ಲಾ? ದೇವರು ಖುಷಿಯಲ್ಲಿದ್ದಾಗ ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಅದೇ ಖರಾಬ್ ಮೂಡಲ್ಲಿದ್ದಾಗ ನನ್ನಂತ ಹುಚ್ಚು ನನ್ನ ಮಕ್ಕಳನ್ನು ಕೂಡ ಸೃಷ್ಟಿ ಮಾಡ್ತೇನೆ. ನನ್ನ ಮಕ್ಕಳನ್ನ ಯಾವ್ದೋ ಪಿಕ್ಚರ್ ಡೈಲಾಗ್ ರಿಮಿಕ್ಸ್ ಮಾಡಿ ಹೇಳ್ತಾ ಅನ್ಕನೋ. ಲೈ ಗುಬಾಡ್, ಡೈಲಾಗು ಸಿನಿಮಾದೇ ಕಲ, ಆದ್ರೆ ಗನ್ನು ಒರಿಜಿನಲ್. ನನ್ನ ಮಕ್ಕಳ್ರ ಒಬ್ಬೊಬ್ಬನ್ನು ಸುಟ್ಟಾಕ್ಬಿಡ್ತೀನಿ. ಸೈಡ್ ಪ್ಲೀಸ್, ಸೈಡ್ ಪ್ಲೀಸ್. ಬರಿ 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 ಬಂಡ್ರಲೇ. ಇಷ್ಟೊತ್ತು ಬೇರೆಯವ್ರ ಡೈಲಾಗ್ ಹೇಳ್ತಾ ಇದ್ದೆ, ಈಗ ಒರಿಜಿನಲ್ ಡೈಲಾಗ್ ಹೇಳ್ತೀನಿ. ತೋಳಲ್ಲೇ ತೊಲೆ ತೊಲೆ. ಏನಿದು? ಬನ್ರ
Flick it up and lick it up and them a get ass up. Boom shaka tap, bubble in the crop. Flick it up and lick it up and them a get ass up. ಸರ್ ಒಂದಕ್ಕೋಬೇಕು ಬಿಡಿ ಸರ್. ಇವೆಲ್ಲ ನಮ್ಮ ರಾಜ್ಕುಮಾರ್ ಹಳೆ ಸಿನಿಮಾದಲ್ಲೇ ನೋಡಿದೀವಿ ನಾವು. ನಡಿಯ ಸುಮ್ಮನೆ ಅರ್ಜೆಂಟ್ ಆಗುತ್ತೆ ಬಿಡಿ ಸರ್. ಯಾಕೋ ಹುಷಾರು. ಸರ್ ಪಂಚೆ ಉದೋಯ್ತು ಸರ್. ಕಟ್ಕಳ ಇವತ್ತು ನಮ್ಮ ಯಜಮಾನ್ರು ನನ್ನ ಯಾಕೆ ಹೊಡಿಬೋದು? ಹೊಡೆಯೋ ಚಾನ್ಸೇ ಇಲ್ಲ. ಯಾಕಂದರೆ ಕುಂಡದಲ್ಲಿ ಮಣ್ಣಿದೆ, ಮಣ್ಣಲ್ಲಿ ನೀರಿದೆ, ನೀರಲ್ಲಿ ಗಿಡ ಇದೆ, ಗಿಡದಲ್ಲಿ ಹೂವಿದೆ, ಹೂವಿನ ಮೇಲೆ ದುಂಬಿ ಕೂತಿದೆ. ಇವತ್ತು ಎಲ್ಲ ಕೆಲಸ ನಾವು ಮಾಡಿ ಮುಗಿಸ್ಬಿಟ್ಟಿದ್ದೀವಿ. ಡೋಂಟ್ ವರಿ. ಯಜಮಾನ್ರೆ, ಐ ಆಮ್ ಕಮಿಂಗ್. ಬಂದ ಯಜಮಾನ್ರೆ, ಅಪ್ನೆ ಆಗ್ಲಿ. ಯಾಕೆ ಹೊಡೆದ್ರಿ ಅಂತ ಕೇಳ್ಬೋದ ಯಜಮಾನ್ರೆ? ಅದು ನನ್ನ ಚಪ್ಪಲಿ ಪಕ್ಕ ನಿಮ್ ಚಪ್ಪಲಿ ಇತ್ತಲ್ಲ, ಸಾರಿ ನಿಮ್ ಚಪ್ಪಲಿ ಪಕ್ಕ ನನ್ನ ಚಪ್ಪಲಿ ಇತ್ತಲ್ಲ, ಅರ್ಜೆಂಟಲ್ಲಿ ಗೊತ್ತಾಗದೆ ಹಾಕೊಂಡ್ಬಂದ್ಬಿಟ್ಟೆ, ಸಾರಿ. ತಿರ್ಗಾ ಯಾಕೆ ಹೊಡೆದ್ರಿ ಯಜಮಾನ್ರೆ? ನನ್ ಚಪ್ಪಲಿ ಪಕ್ಕ ನಿನ್ ಚಪ್ಪಲಿ ಬಿಡ್ತೀಯಾ? ಬಿಟ್ಟಿದೆ, ತಗೊಳ್ಳಿ. ನಾವಾಡುವ ನುಡಿಯೇ ಕನ್ನಡ. ನಮಸ್ಕಾರ ಸರ್. ನಾವಿರುವ ತಾಣ ಗಂಧದ ಲೈ. ನಾನು ಇಲ್ಲಿಂದ ಒಳಗೆ ಹೋಗ್ಬೇಕಾದ್ರೆ ಇನ್ಸ್ಪೆಕ್ಟ್ರು, ಅಲ್ಲಿಂದ ಬರಬೇಕಾದ್ರೆ ಸರ್ಕಲ್. ಆ ಭಯ ಇರಲಿ, ನೆಟ್ಟಿಗೆ ನಿಂತ್ಕೊಳ್ಳೋ. ಸಾಹೇಬ್ರೆಲ್ಲೋದ್ರು? ಹೋಗಿರ್ಬೋದಾ? ನೆಕ್ಸ್ಟ್ ನಮ್ಮ ಸೀಟ್ ಇದೆ. ತಮ್ಮನ್ನ ಎಲ್ಲೋ ನೋಡಿದ್ದೀನಲ್ಲ. ಆ ತಾವು ಉಚ್ಚಗೌಡ್ರಲ್ವೇ? ಬರಬೇಕು ಉಚ್ಚಗೌಡ್ರೆ. ತಮ್ಮಂಥ ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಕು. ಆಹಾ, ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ರೀತಿಯ ಅದು ಯಾವುದು ಮಾಣಿಕ್ಯ ಇದ್ದ ಹಾಗೆ. ಹೋಗಿ ಸರ್, ನೀವು ಏನೇನು ಹೇಳ್ತೀರಾ? ಕಳ್ಳ ನೀವು. ಅದು ಅಲ್ಲರಿ, ನೀವು ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂಜದ ಗಂಡು, ವೀರಾದಿ ವೀರ, ಎಂಟೆದೆ ಬಂಟ, ನಮ್ಮೂರ ಹಮ್ಮೀರ, ನಾರಿ ಸ್ವರ್ಗಕ್ಕೆ ದಾರಿ, ರಹಸ್ಯ ರಾತ್ರಿಗಳು, ಎಡಕಲ್ಲು ಗುಡ್ಡದ ಮೇಲೆ ಮರದ. ತುಂಬ ಹೊಗಳ್ಬೇಡಿ ಸರ್, ಮ್ಯಾಚಿಗೆ ಆಗತ್ತೆ. ತಗೊಳ್ಳಿ, ತಾವು ಮಾಡಿರೋ ಆ ಗನಂದಾರಿ ಕೆಲ್ಸಕ್ಕೆ ನಮ್ಮ ಸರ್ಕಾರದವರು ನಿಮ್ಮನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಆಹಾ, ಸರ್ಕಲ್ ಇನ್ಸ್ಪೆಕ್ಟರ್ ನಾನಾ? ಅಯ್ಯೋ ಸರ್, ನಂಬಿಕೆ ಆಗ್ತಾನೆ ಸರ್. ಕೊಡಿ ಸರ್. ಅಯ್ಯೋ, ಬಹಳ ದಿನಗಳ ಕನಸು ಸರ್. ಇದು ಕೊಟ್ಬಿಡಿ ಸರ್. ಸಾರಿ ಸರ್, ಹೇಳಿ ಕಳಿಸಿದ್ರಿ, ಬಂದೆ ಸರ್. ತಗೊಳ್ಳಿ ಸರ್. ತೆಗೆದು ನೋಡ್ರಿ. ಥ್ಯಾಂಕ್ ಯು ಸರ್. ಪ್ರಮೋಷನ್ ಸರ್? ನೋಡಿ ಗೊತ್ತಾಗುತ್ತೆ ಸರ್. ಈ ಟ್ರಾನ್ಸ್ಫರ್ ಲೆಟರ್. ಟ್ರಾಫಿಕ್ ಪೊಲೀಸ್ ಆಗಿ ಲಂಚವನ್ನು ತೆಗೆದುಕೊಳ್ಳದೆ ಬದುಕಬಲ್ಲೆ. ಆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ವಿಸ್ಕಿ, ಬ್ರಾಂಡಿ, ಬೀರನ್ನು ಸಪ್ಲೈ ಮಾಡದೆ ಬದುಕಬಲ್ಲೆ. ಆ ವಿಧಾನಸೌಧದಲ್ಲಿ ಸೆಕ್ಯೂರಿಟಿ ಆಗಿ ಮಿನಿಸ್ಟರ್ಗಳಿಗೆ ಕಾಕ ಹಿಡಿಯದೆ ಬದುಕಬಲ್ಲೆ. ಆದರೆ ಈ ಟ್ರಾನ್ಸ್ಫರ್ ಲೆಟರ್ ಮಾತ್ರ ಸಹಿಸಲಾರೆ. ಮುಚ್ಚಾಯ ಬಾಯ್ನ. ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೇನೇ ಮಾಡ್ತಾರೆ? ನಾನು ಏನ್ ಸರ್ ಮಾಡಿದೆ? ಸಿನ್ಸಿಯರ್ ಆಗಿ ಕೆಲಸ ಮಾಡಿದೆ. ಅದು ನನ್ನ ತಪ್ಪ. ಅದನ್ನ ಸಿನ್ಸಿಯಾರಿಟಿ ಅಂತನಲ್ಲ, ಗಾಂಚಲಿ ಅಂತಾರೆ.
ಸಿನ್ಸಿಯಾರಿಟಿನ ಕಾಮನ್ ಪೀಪಲ್ ಹತ್ರ ತೋರಿಸ್ಬೇಕು. ಇನ್ಫ್ಲೂಯೆನ್ಸ್ ಇರೋರ ಹತ್ರ ತೋರಿಸಿದ್ರೆ ಮೇಲಿಂದ ಫೋನ್ ಹಾಕಿ ನಮ್ಗೆ ಗುಮ್ತಾರೆ. ಅದಕ್ಕೆ ನಿನ್ಗೆ ಟ್ರಾನ್ಸ್ಫರ್ ಲೆಟರ್ ತಗೋ. ಕರ್ತವ್ಯದೋಳಿ ಉಚ್ಚೇಗೌಡ ನಮ್ ಕೆನಕಿ ಉಳಿದವರಿಲ್ಲ. ಎತ್ತಂಗಡಿ ಮಾಡಿದರೆಲ್ಲರಿಗೂ ಭಯವಿಲ್ಲ. ಆ ರಕ್ಷಕನಿವನು ಅಂಜನು ಕಳಿಸಿರಿ ಹುಬ್ಬಳ್ಳಿ ಧಾರವಾಡ. ಕಳ್ಳರಿಗೆ ಕಂಟಕನೋ ಈ ಉಚ್ಚಗೌಡ. ನೀನ್ ಸ್ವಲ್ಪ ಕ್ರ್ಯಾಕ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಸಿನಿಮಾ ನೋಡ್ತೀನಿ ಅಂತ ಬಾಯಿಗೆ ಬಂದಾಗ ಡೈಲಾಗ್ ಹೊಡಿಬೇಡ. ನಿನ್ನ ಎಂತ ಊರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಗೊತ್ತಾ? ನೀರು ನೆರಳು ಇಲ್ದಿರೋ ಊರು ಅಲ್ಲ ಕಣಯ್ಯ, ಕ್ರೈಮು ಮರ್ಡರು ಇಲ್ದಿರೋಂತ ಊರು. 10 ವರ್ಷದಿಂದ ಆ ಊರಲ್ಲಿ ಒಂದು ಕೇಸ್ ಇಲ್ವಂತೆ. ಸರ್ಕಾರದವರು ಆ ಸ್ಟೇಷನ್ ಮುಚ್ಚಬೇಕು ಅಂತಿದಾರಂತೆ. ನಿನ್ನ ಆ ಊರ್ಗೆ ಹಾಕ್ತಾ ಇದ್ದೀನಿ. ಅದೇನ್ ಸಿನ್ಸಿಯಾರಿಟಿ ತೋರಿಸ್ತೀಯೋ ಅಲ್ಲಿ ತೋರ್ಸೋಗು, ಹೋಗು. ನನ್ ಮಾತು ಸ್ವಲ್ಪ ಕೇಳಿ ಸರ್. ಹೇಳೋದೆಲ್ಲ ಕೇಳಿದ್ರೆ ಹೋಯ್ತಾ ಇರು. ಇದನ್ನ ತಗೊಂಡೋಗು. ಅರ್ಜುನ ಸುಮ್ಮನೆ ರೈಟ್ ಹೇಳು. ಇಡೋ ಸಿನ್ಸಿಯಾರಿಟಿ ಅಂತ ಬೆಳಗಿಂದ ತಲೆ ತಿಂತಾನೆ. ಇಂಥವ್ರ ಸವಸ ಸಾಕಪ್ಪ ಸಾಕು. ಸಖತ್ ಟಾರ್ಚರ್. ಸರ್, ಆ ಊರಲ್ಲಿ ಯಾವುದು ಕ್ರೈಮ್ ನಡೆಯಲ್ಲ ಅಂತ ನನ್ನ ಕಳಿಸ್ತಾ ಇದ್ದೀರಾ? ನೋಡಬಿಡೋಣ ಸರ್. ಅಲ್ಲಿ ಏನೇ ಆಗಲಿ ಊರಿಗೆ ಊರೇ ಹತ್ಕೊಂಡು ಉರಿಲಿ. ನಾನು ಏನಾದರೂ ಕೆಲಸ ಮಾಡಿಬಿಟ್ರೆ ನೀವು ನಮ್ಮ ಅಪ್ಪನಿಗೂ ಹುಟ್ಟಿಲ್ಲ ಸರ್. ಬರಲ್ಲ ಸರ್. ನೀನ್ ಡ್ಯೂಟಿ ಮಾಡು ಬಿಡು. ನಾನು ನಿಮ್ಮ ಅಪ್ಪನಿಗೆ ಹುಟ್ಟಲಿಲ್ಲ, ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದು. ಯಾಕೋ ಗೋವಿಂದ ಅಳ್ತಿದೀಯಾ? ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನಮ್ಮಪ್ಪ ಪುಣ್ಯಾತ್ಮ ಯಾವಾಗಲೂ ಬಾಯಿ ಬಡ್ಕೋತಿದ್ದ. ಲೇ ಮಗನೇ, ಮುಚ್ಕೊಂಡು ಸ್ಕೂಲ್ಗೆ ಹೋಗು ಅಂತ. ಅವನ ಮಾತನ್ನ ಕ್ಯಾರೆ ಅಂತಾನು ಕೇಳಿದೆ. ಕೇರ್ ಮಾಡದೆ ಹೋಗಿದ್ದಕ್ಕೆ ಇವತ್ತು ನನ್ನ ಜೀವನ ಅಂಡು ಸುಟ್ಟು ಬೆಕ್ಕು ಥರ ಆಗೋಗಿದೆ ಅಪ್ಪ. ಸರಿಯಾಗಿ ಹೇಳೋ, ಏನಾಯ್ತು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನನಗೆ ಮಾವಿನಕಾಯಿ ಇಷ್ಟ ಇಲ್ಲ, ಸಾರಿ. ಅಣ್ಣ, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ತಗೋಣ. ಅವಳಿಗೆ ಮಾವಿನಕಾಯಿ ಹುಳಿ ತಿನ್ನೋ ಟೈಮ್ ಇನ್ನು ಬಂದಿಲ್ಲ. ಎಗರ್ಕಾಳ. ಹೌದಾ ಅಣ್ಣ? ಒಂದ್ ನಿಮಿಷ ಅಣ್ಣ, ಈ ನರ ದೌರ್ಬಲ್ಯಕ್ಕೆ ನಮ್ಮಪ್ಪ ಖಡಕ್ ಆಗಿರೋ ನಾಟಿ ಔಷಧಿ ಕೊಡ್ತಾನೆ. ಇಲ್ಲೇ ಅಣ್ಣ, ಗೇಟ್ ಹತ್ರ ಅವನೇ. ನೀವು ಅಂದ್ರೆ ಕುಡಿಸ್ಬಿಡ್ತೀನಿ, ತಗತ್ತೀರಾ? ಮಗನೇಲೇ, ನನಗೆ ನರಗಳ ದೌರ್ಬಲ್ಯ ಇದೆ ಅಂತ ಹೇಳ್ತೀಯನೋ? ಮೊಕ್ಕದ ಮೇಲೆ ಹೊಡೆದಾಕ್ಬಿಡ್ತೀನಿ. ಚಾಕು ತಗೊಂಡು ಹೊಟ್ಟೆ ಚುಚ್ಚಕ್ ಆಯ್ತು ಬಿಡಪ್ಪ. ನೀವು ಅಪ್ಪನಿಗಿರ್ಬೋದ ನರಗಳ ದೌರ್ಬಲ್ಯ, ನನಗಲ್ಲ. ಹಾಯ್ ಕೋ ಮಲ, ಹೇಗಿದ್ಯಾ? 10 ನಿಮಿಷದಿಂದ ಕಾಯ್ತಾ ಇದ್ದೀನಿ ನಾನಿಲ್ಲಿ. ಏನ್ ಅನ್ಕೊಂಡಿದ್ಯಾ ನೀನ್ ನನ್ನ? ಅಯ್ಯೋ, ನಾನು ಕರೆಕ್ಟ್ ಟೈಮ್ಗೆ ಬಂದೆ. ಆ ಮಾವಿನಕಾಯಿ ಮಾರೋನ್ ಇದನ್ರ ನೀನು ನನ್ನ ಅರ್ಥ ಮಾಡ್ಕೊಂತಾ ಇಲ್ಲ. ನನ್ನ ಕೇಳ್ಕೊ. ಒಂದೇ ಒಂದ್ ಮಾವಿನಕಾಯ ಬೇಡ ಅಣ್ಣ. ನಾಟಿ ಔಷಧಿ ಕಚಡ ನನ್ನ ಮಗನ್ ತಂದು ಏನು ಮಾಡೋದು ಇವ್ನಲ್ಲ. ಇವತ್ತಿನ ಸಾಯಿಸ್ತಾ ನಾನು ನಿನ್ನೆಷ್ಟು ಪ್ರೀತಿ ಮಾಡಿದ್ರು ನನ್ನ ಮೇಲೆ ಅನುಮಾನ ಪಡ್ತೀಯಾ? ನೋಡಿ ಮಗ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಹುಚ್ಚು ತರ ಕೈಯಕ್ಕೆ ಹೋಗ್ತಾ ಇದ್ಯಾ? ಇದು ಹುಚ್ಚಾಟನೂ ಅಲ್ಲ, ಹುಡುಗಾಟನೂ ಅಲ್ಲ. ಪ್ರೇಮದ ಸಂಕೇತ, ಪ್ರೇಮದ ಆಕ್ರೋಶ, ಪ್ರೇಮದ ಕಾಣಿಕೆ. ಮತ್ತಿನ್ನೇನೋ, ನಿನ್ನ ಪ್ರೀತಿಗೆ ಫಿದಾ ಆಗ್ಬಿಟ್ಟು ತಬ್ಕೊಂಡ್ಬಿಟ್ಟು ಲೊಚ್ಚ ಅಂತ ಮುತ್ ಕೊಟ್ಬಿಟ್ಟಿರ್ತಾಳೆ. ಮತ್ತೆ ಚಿಂಪಾಂಜಿ ನನ್ ಮಗ್ನೆ, ನನಗ್ ಮೊದ್ಲೇ ಡೌಟ್ ಇತ್ತು. ಪಕ್ಕದ ಬಿದಿ ಕಮಲ ಮತ್ತೆ ನಿನ್ ಮಧ್ಯೆ ಕುಚ್ ನಡೀತಾ ಇದೆ ಅಂತ. ಈಗ ನಿನ್ ಮನ್ಸಲ್ಲಿರೋದು ಕೈ ಮೇಲೆ ಬಂತು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಕೋಮಲ ಅಂತ ಬರೆಯೋ ಬದಲು ಕಮಲ ಅಂತ ಗೀಚ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತೀಯಾ? ಇವತ್ತಳ ನಾಳೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ನನ್ನನ್ನು ಬಂದು ಸೇರ್ತಾಳೆ ಅನ್ಕೊಂಡಿದ್ದೆ. ಅವಳಾಗ್ಲೇ ಯಾವೊಂದು ಸೊಂಟೆ ಹಿಡ್ಕೊಂಡು ಗಲ್ಲಿ ಗಾಸಿಪ್ ಮಾಡ್ತಾವಳೆ. ಸುಬ್ರಹ್ಮಣ್ಯ, ನೀನೇ ಹೇಳು, ನಾನೇನು ತಮಿಳ್ನಾಡು ನೋಡ್ತಾರ ಕಾವೇರಿ ನೀರು ಕೇಳಿದ್ನ
ಇಲ್ಲ ಪಾಕಿಸ್ತಾನದವ್ರ ತರ ಕಾಶ್ಮೀರ ಕೇಳಿದ್ನ ಇಲ್ಲ ರಾವಣನ್ ತರ ಕಂಡವ್ರ ಹೆಂಡತಿನ ಕೇಳಿದ್ನ ನನ್ನ ಪ್ರೀತಿನ ಕೇಳಿದೆ ಕೊಡ್ಲಿಲ್ವೇ ಕೊಡ್ಲೇ ಇಲ್ವೇ? ಲೇ ಗೋವಿಂದ, ಈಗಿನ ಕಾಲದ ಹುಡುಗಿರ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಗೊಳೋ ಅಂತಿದ್ಯಲ್ಲ, ಬಿಟ್ಟಾಕೋ ಇದನ್ನ.